ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಈ ಚಾನಲ್ಗಳು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ದಯವಿಟ್ಟು. ನಾನೊಂದು ಮಿನಿ ವ್ಲಾಗ್ ಮಾಡ್ತಿದ್ದೀನಿ. ನಾನು ನಮ್ಮ ಅಪ್ಪರ ಮನೆಗೆ ಹೋಗಿದ್ದೆ. ಅಲ್ಲಿರೋ ಗಿಡಗಳ ಬಗ್ಗೆ ಎಲ್ಲ ನಿಮ್ಗೊಂದು ಹೇಳ್ತೀನಿ ನೋಡಿ. ಇದು ಆಪಲ್ ಗಿಡ. ಆಪಲ್ ಎಲ್ಲೂ ಬೆಳೆಯೋದೇ ಇಲ್ಲ ಅಂತಾರೆ, ಆದರೆ ಇದು ರಾಮನಗರ ಸೈಡೇ ಬೆಳೆದಿದೆ. ನೋಡಿ ಎಷ್ಟು ಚೆನ್ನಾಗಿದೆ ಆಪಲ್ಲು. ಒಂದೇ ರೆಂಬೆನಲ್ಲಿ ಎಷ್ಟೊಂದು ಆಪಲ್ ಬಿಟ್ಟಿದೆ ನೋಡಿ. ಮತ್ತಿದು ಈಜೆ ಗಿಡ ಅಂತ. ಆವಾಗಿನ ಕಾಲದಲ್ಲಿ ಪಾತ್ರೆ ತೊಳೆಯೋಕ್ಕೆಲ್ಲ ಬಳಸ್ತಿದ್ರು ಇದನ್ನ. ಇದು ಜಿಡ್ಡು ಜಾಸ್ತಿ ಆಗುತ್ತಲ್ಲ, ಮಜ್ಜಿಗೆದು, ಹಾಲ್ದು, ಮೊಸರುದು, ಅದನ್ನೆಲ್ಲ ತೊಳೆಯೋಕ್ಕೆ ಬಳಸ್ತಿದ್ರು. ಮತ್ತಿದು ಮರಗೆಣಸು. ಮತ್ತಿದು ಅಲ್ಲಿ ತೋಟದ ಕಾವಲಾಗಿರೋ ನಾಯಿ. ಇದು ನಮ್ಮ ಅಪ್ಪ ನಮ್ಮಮ್ಮ ಇರುವಂಥ ಫಾರ್ಮ್ ಹೌಸು, ಅವರಿಲ್ಲೇ ಇರೋದು. ಮತ್ತಿದು ಊಟಿ ಆಪಲ್ಲು, ಒಂದು ಹಣ್ಣಾಗಿದೆ. ಕಿತ್ಕೊಂಡು ತಿಂದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಊಟಿ ಆಪಲ್ಲು. ಮತ್ತು ಶುಂಠಿ, ಮನೆಗೆ ಬೇಕಾಗಿರೋವಂಥ ತರಕಾರಿ ಸೊಪ್ಪು ಎಲ್ಲನೂ ಇಲ್ಲೇ ಹಾಕ್ಕೊಳ್ಳೋದು. ಇದೇನು ಗಿಡ ಏನು ಹಣ್ಣು ಅಂತ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್. ಇದು ಗೊತ್ತಿಲ್ಲ ನಮಗಂತೂ. ಗೊತ್ತಿರೋರು ದಯವಿಟ್ಟು ಹೇಳಿ. ಮತ್ತು ಇದು ಕೇರಳದ ಬಾಳೆಹಣ್ಣು, ಕೆಂಪು ಬಾಳೆಹಣ್ಣಿದು. ಇದು ಖರ್ಜೂರದ ಗಿಡ. ಅದು ತೋಟ ಎಲ್ಲ ನೋಡಿ ಎಷ್ಟು ನೀಟಾಗಿದೆ. ಇದು ಪಪ್ಪಾಯ. ಡೈಲಿ ವಾರ ವಾರ ತರ್ತಾನೆ ನನ್ನ ತಮ್ಮ. ಇಲ್ಲಿಂದನೇ ತರಕಾರಿ ತರೋದು. ಪಪ್ಪಾಯ ಅಂತೂ ತುಂಬ ಚೆನ್ನಾಗಿದೆ ಫ್ರೆಂಡ್, ಟೇಸ್ಟಿಯಾಗಿ. ಕುಂಬಳಕಾಯಿ ಅಷ್ಟೇ ಸಾಕತ್ತಾಗಿದೆ, ಬೆಣ್ಣೆ ಥರ ಆಗುತ್ತೆ. ಒಳ್ಳೆ ಪಲ್ಯ ಮಾಡಿದ್ರೆ ರೊಟ್ಟಿಗೆ. ನೋಡಿ ತೋಟ ಎಲ್ಲ ಎಷ್ಟು ಚೆನ್ನಾಗಿ ಕ್ಲೀನಾಗಿ ಇಟ್ಕೊಂಡಿದ್ದಾರೆ. ಚೆನ್ನಾಗಿ ಇಲ್ಲೆಲ್ಲ ಬೆಳೆಗಳು ಚೆನ್ನಾಗಿ ಬೆಳೀತಾರೆ. ಇವ್ರ ಜೊತೆ ಒಂದೆರಡು ಕುರಿ ಸಾಕೊಂಡಿದ್ದಾರೆ. ಇಲ್ಲಿ ರಾಮನಗರ ಸೈಡು ಬೆಟ್ಟ ಗುಡ್ಡ ಇರೋದ್ರಿಂದ ಅದು ಬೆಟ್ಟ ಗುಡ್ಡದ ಮಧ್ಯದನೇ ಇದೆ ಇದು ತೋಟ. ತುಂಬ ಚೆನ್ನಾಗಿದೆ. ಕುರಿ ನೋಡಿ ಗುದ್ದಕ್ಕೆ ಬತ್ತಿದೆ. ಅನಾನಸ್ ಗಿಡ. ಇದು ಸೊಪ್ಪು, ದಂಟಿನ ಸೊಪ್ಪು ಹಾಕ್ಕೊಂಡಿದ್ದಾರೆ. ತೊಗರಿ ಗಿಡ, ಅವರೆ ಗಿಡ ಎಲ್ಲ ಹಾಕಿದ್ದಾರೆ. ಮತ್ತು ಪಾಲಕ್ ಸೊಪ್ಪು, ಇದು ದಂಟಿನ ಸೊಪ್ಪು. ಸಾಂಬಾರ್ಗೆ ಬೇಕಾಗಿರುವಂಥ ಇದು ಸೊಪ್ಪುಗಳನ್ನೆಲ್ಲ ಇಲ್ಲೇ ಹಾಕ್ಕೊಂಡಿರೋದು. ಡೈಲಿ ಇದನ್ನು ಸಾಂಬಾರಿಗೆಲ್ಲ ಬಳಸ್ತಾರೆ. ನನಗೂ ಇಲ್ಲಿಂದನೇ ತರಕಾರಿ ಸೊಪ್ಪು ಎಲ್ಲ ತರೋದು. ಮೂಲಂಗಿ, ಬೀನ್ಸ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಆರ್ಗ್ಯಾನಿಕ್, ಯಾವುದೇ ರೀತಿಯಾದ ಕೆಮಿಕಲ್ಸ್ ಏನನ್ನು ಬಳಸ್ತೇನೆ. ಆರ್ಗ್ಯಾನಿಕ್ಕಲ್ಲಿ ಬರೀ ಹಸುವಿನ ಗೊಬ್ಬರ, ಕೊಟ್ಟಿಗೆ ಗೊಬ್ಬರದಿಂದನೇ ಇದನ್ನೆಲ್ಲ ಬೆಳೆಯೋದು ಫ್ರೆಂಡ್ಸ್. ಬದನೆಕಾಯಿ ಅಂತೂ ತುಂಬ ಚೆನ್ನಾಗಿದೆ ನೋಡಿ. ನಾನು ವಾರಕ್ಕೆ 2 ದಿನ 3 ದಿನ ಎಣ್ಗಾಯನೇ ಮಾಡ್ತಿರೋದು. ಬದನೆಕಾಯಿ ಜಾಸ್ತಿ ಇರುತ್ತೆ ಅಂತ. ಸ್ವಲ್ಪ ಸತ್ತೆ ಬೆಳ್ಕೊಂಡಿದೆ, ಸೊಪ್ಪಿನಲ್ಲೆಲ್ಲ ತೆಗಿಬೇಕು. ಇದು ಸಬ್ಸಿಗೆ ಸೊಪ್ಪು. ಬೆಂಡೆಕಾಯಿ ಅಷ್ಟೇ ಫ್ರೆಂಡ್, ಎಷ್ಟು ಎಳೆಯಾಗಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ತುಂಬ ಚೆನ್ನಾಗಿ ಬೆಳೆಯುತ್ತೆ ಬೆಂಡೆಕಾಯಿ. ಟೊಮೆಟೊ ಗಿಡ ಒಂದೊಂದು ಹಾಕ್ಕೊಂಡಿದ್ದಾರೆ. ಎಲ್ಲ ಬೇಸಿಗೆನಲ್ಲೆಲ್ಲ ಬಿಸಿಲಿಗೆ ಜಾಸ್ತಿ ಬಂದಿಲ್ಲ ಟೊಮೆಟೊ ಗಿಡ. ಇದು ಸೋರೆಕಾಯಿ, ಸೌತೆಕಾಯಿ, ಮತ್ತು ಹೀರೆಕಾಯಿ, ದಾಸವಾಳ ಹೂವು, ಎಲ್ಲ ಕಲರ್ ದಾಸವಾಳ ಹೂವು ಹಾಕಿದ್ದಾರೆ. ಅಲ್ಲಿ ಕಾಣಿಸ್ತಿರೋದು ಶುಗರ್ ಕಾಯಿ ಅಂತೆ ಫ್ರೆಂಡ್ಸ್. ಇದು ಯಾರಾದರೂ ಇದು ನೋಡಿದ್ದೀರಾ, ತಿಂದಿದ್ದೀರಾ? ನೋಡಿದರೆ ಕಮೆಂಟ್ ಮಾಡಿ ಪ್ಲೀಸ್. ಶುಗರ್ ಕಾಯಿ ಅಂತ. ಇದು ಶುಗರ್ಗೆ ಒಳ್ಳೇದಂತೆ. ಇದು ಶುಗರ್ದು ಹೂವು, ಕಾಯ್ದು ಹೂವು.